ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ದಿವಾಕರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಏಕೆಂದರೆ ಯಾವುದೇ ಒಂದು ಸಿನಿಮಾದ ಯಾವುದೇ ಒಂದು ಘಟ್ಟನ ತುಂಬ ದೊಡ್ಡವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ ಆಸೆ ಪಟ್ಕೊಂಡಿರ್ತಾರೆ. ಆದರೆ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಕೈಯಲ್ಲಿ ಮಾಡಿಸಿದ್ದು ನಿಜಕ್ಕೂ ಖುಷಿ ಕೊಡ್ತು. ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂದರೆ ಒಂದು ಸಿನಿಮಾದ ನಿಜವಾದ ಹೀರೋಗಳು. ಯಾವಾಗಲೂ ಕಥೆಯಲ್ಲಿ ಬರೆಯುವಾಗ ಹೀರೋ ಒಂದು ತ್ಯಾಗ ಮಾಡ್ಕೋತಾನೋ ಇನ್ನೊಂದೇನೋ ಅಂತ ಬರಿತೀವಿ, ಆದರೆ ನಿಜವಾಗ್ಲೂ ತ್ಯಾಗ ಮಾಡ್ಕೊಳೋದು ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಅವರು ಸಿನಿಮಾ ಕನಸನ್ನ ಹೊತ್ಕೊಂಡು ಊರು ಬಿಟ್ಟು ಊರು ಬಂದಿರ್ತಾರೆ. ಇಲ್ಲಿ ಎಷ್ಟು ಅವರು ಒಳಗಡೆ ಇದಿರುತ್ತೆ, ಒಂದು ಅರ್ಜಿ ಇರುತ್ತೆ, ನಾನು ಏನೋ ಮಾಡಬೇಕು ಅಂತ. ಮತ್ತು ಸಿನಿಮಾ ಒಡನಾಟನ ಬೆಳೆಸ್ಕೊಂಡು ಬಂದಿರ್ತಾರೆ. ಅವರು ಹಸುವಾದ್ರೂ ಸರಿಯಾಗಿ ಊಟ ಮಾಡೋಂಗಿಲ್ಲ, ಕೋಪ ಬಂದ್ರೂ ಮಾಡ್ಕೊಳಂಗಿಲ್ಲ. ಯಾವಾಗಲೂ ಡೈರೆಕ್ಟರ್ಸ್ ಮೂಡ್ನ ನೋಡಿಕೊಂಡು ಅವರು ಹೊಂದ್ಕೋಬೇಕಾಗತ್ತೆ. ಬೆಳಿಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಪಾಟಲ್ಲಿದ್ದರೆ ಸಾಯಂಕಾಲ 6 ಆಗ್ಬೋದು, ರಾತ್ರಿ 12 ಆಗಿರ್ಬೋದು, ನಿಂತೇ ಇರಬೇಕಾಗಿರುತ್ತೆ. ಅವ್ರ ಹಬ್ಬ ಅಂದರೆ ಊಟದ ಟೈಮಲ್ಲಿ ಕುತ್ಕೋಬೋದು ಅಷ್ಟೇ. ಮತ್ತು ಎಲ್ಲನೂ ಡೈರೆಕ್ಟರ್ ಏನು ಬೇಕು ಅನ್ನೋದನ್ನು ಇಮಿಡಿಯೇಟಾಗಿ ಆ ಫ್ರೇಮ್ ತಂದುಕೊಡೋರು ಅಸಿಸ್ಟೆಂಟ್ ಡೈರೆಕ್ಟರ್ಸು. ಇದಲ್ಲದೆ ಪ್ರೀ ಪ್ರೊಡಕ್ಷನಲ್ಲಿ ಅವ್ರ ಕತೆ ಬರೆಯುವಾಗ ಡೈರೆಕ್ಟ್ರ್ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಆ ತಪ್ಪನ್ನ ಇದು ತಪ್ಪು ಸರ್ ಅಂತ ಅದು ಡೈರೆಕ್ಟಾಗೂ ಹೇಳೋಂಗಿಲ್ಲ, ಇಂಡೈರೆಕ್ಟಾಗಿ ಸರ್ ಅದು ಸ್ವಲ್ಪ ನೋಡಿ ಅಂತ. ಸೊ ಇಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಸಿನಿಮಾ ಕಲಿಬೇಕಾಗತ್ತೆ. ಯಾವಾಗಲೂ ನಾನು ಹೇಳೋದಷ್ಟೇ, ಯಾವುದೋ ಒಂದು ರಂಗದಲ್ಲಿ ಏನೇ ಆಗಲಿ, ಸಿನಿಮಾದಲ್ಲಿ 24 ವಿಂಗ್ ಇದ್ದಾಗ ನೀವು ಒಂದು ವಿಂಗು ನಿಮ್ಗೆ ಎಡಿಟಿಂಗ್ ಬರುತ್ತಾ, ಇನ್ನೊಂದು ಬರುತ್ತಾ, ಸ್ವಲ್ಪ ಬರವಣಿಗೆ ಇದೆಯಾ, ಸೊ ಅದರಲ್ಲಿ ಒಂದಷ್ಟು ನಿಮಗೆ ಸಮಯ ಹೋಗ್ಬೋದು, ಬಟ್ ನಿಮ್ಗೆ ಏನೋ ಒಂದು ಸಿಗುತ್ತೆ. ಯಾವಾಗಲೂ ಒಬ್ಬ ಬಸ್ ಕಂಡಕ್ಟ್ರೇ ರಜನಿಕಾಂತ್ ಆಗಿರೋದು, ಒಬ್ಬ ಬಸ್ ಡ್ರೈವರ್ ಮಗನೇ ಯಶ್ ಅವ್ರು ಆಗಿರೋದು, ಒಬ್ಬ ಸೈನ್ ಬೋರ್ಡ್ ಆರ್ಟಿಸ್ಟೇ ಇವತ್ತು ದುನಿಯಾ ಸೂರಿ ಆಗಿರೋದು, ಒಂದು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡ್ತಾ ಇದ್ದವರೇ ದುನಿಯಾ ವಿಜಯ್ ಆಗಿರೋದು. ಏನಕ್ಕೆ ಅವ್ರು ಅದಾದರು ಅಂದರೆ 10 ವರ್ಷ ನಂದಲ್ಲ ಅಂತ ಇದರಲ್ಲಿ ಬಿಟ್ಬಿಟ್ರು. ಬಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ದು ತುಂಬಾ ಜವಾಬ್ದಾರಿಗಳಿರುತ್ತೆ, ಮನೆ ಜವಾಬ್ದಾರಿ ಇರುತ್ತೆ, ಅದರಲ್ಲಿ ಬೇರೆ ಈ ಯೌವನ, ಮದುವೆ, ಮತ್ತೊಂದು, ಅದರಲ್ಲಿ ಬೇರೆ ಯಾವುದೋ ಒಂದು ಕಿತ್ತೋಗಿರೋ ಒಂದು ಲವ್ ಸ್ಟೋರಿ ಬೇರೆ ಇರುತ್ತೆ. ಸೊ ಇದನ್ನೆಲ್ಲನೂ ಸಂಭಾಲಿಸ್ಕೊಂಡು ನೀವು ಸಿನಿಮಾ ಕನಸು ಹೊತ್ಕೊಂಡು ಬಂದಿರ್ತೀರ, ಒಂದು ಒಳ್ಳೆ ಕತೆ ಮಾಡ್ಕೊಂಡಿರ್ತೀರ. ಸೊ ಆ ಕಥೆನ ನೀವು ಸಿನಿಮಾ ಮಾಡಬೇಕು ಅನ್ನೋ ಒಂದು ಮಹದಾಸೆ ಇರುತ್ತೆ. ಸೊ ಇಷ್ಟೆಲ್ಲ ಹರ್ಡಲ್ಸ್ ಇರುತ್ತೆ. ಸೊ ಅದನ್ನೆಲ್ಲನೂ ನಾವು ಎಲ್ಲ ಕಡೆನೂ ಹೇಳ್ತಾ ಇರ್ತೀವಿ, ಅನುಭವಿಸಿರ್ತೀವಿ. ಸೊ ನೀವುಗಳೆಲ್ಲ ಇಲ್ಲಿ ಒಂದು ನಿರ್ದೇಶಕನ ಬೆನ್ನಿಗೆ ಬಂದು ನಿಂತಿರೋದು ನಿಜಕ್ಕೂ ಖುಷಿ ಆಯಿತು. ಮತ್ತು ಜುಗಲ್ಬಂದಿ ಸಿನಿಮಾ ಅಂತ ಬಂದಾಗ ನಾನು ಅವ್ರದ್ದು ಫಸ್ಟ್ ಶಾರ್ಟ್ ಮೂವಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನೂ ಕೂಡ ತುಂಬ ನೋಡಿದ್ದೆ. ಸೊ ಎಲ್ಲ ಒಂದು ಕಡೆ ಸೇರಿ ತಮ್ಮ ರೈಟಿಂಗ್ನ, ಕ್ಯಾಸ್ಟಿಂಗ್ ಎಲ್ಲನೂ ಮಾಡಿಕೊಂಡು, ಸೊ ಅವರಿಗೆ ಮಾನಸಿ ಸುಧೀರ್ ತರದವರು, ನಾವೆಲ್ಲ ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಆಗಲೇ ಅವರು ದೇಸಾಯಿ ಸರ್ ಸಿನಿಮಾದಲ್ಲಿ ಹೀರೋಯಿನ್ನು. ಸೊ ಅವ್ರಿಗೊಂದಷ್ಟು ಜನ ಸಪೋರ್ಟ್ ಮಾಡಿರೋದು ನಿಜಕ್ಕೂ ಖುಷಿ ಕೊಟ್ಟು. ಮತ್ತು ಮಾಧ್ಯಮದವರು ಇತ್ತೀಚೆಗಂತೂ ಪ್ರತಿ ದಿನಾನೂ ನಿಮಗೆ 3 ಪ್ರೆಸ್ ಮೀಟ್ ಇರುತ್ತೆ. ಸೊ ನೀವು ಇದ್ರ ಮಧ್ಯೇನೂ ಒಂದು ಹೊಸಬರ ಸಿನಿಮಾಗೆ ಹಿಂಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದು ನಿಜಕ್ಕೂ ತುಂಬ ಥ್ಯಾಂಕ್ಸ್. ಸೊ ಪಿಕ್ಚರು ನಾನು ಹೇಳೋದು ಜುಗಲ್ಬಂದಿ ಚೆನ್ನಾಗಿದೆ ಅನ್ನೋ ಒಂದು ಸಣ್ಣ ಟಾಕ್ ನಿಮ್ಮ ಕಿವಿಗೆ ಬಿದ್ದರೂ ಖಂಡಿತ ಹೋಗಿ ನೋಡಿ. ಯಾಕಂದರೆ ತುಂಬ ಭರವಸೆ ಮತ್ತು ಒಂದು ಇದಿಟ್ಕೊಂಡು ಮಾಡಿರೋಂಥ ಸಿನಿಮಾ. ಸೊ ನಿಮ್ಮೆಲ್ಲರ ಸಪೋರ್ಟು ಜುಗಲ್ಬಂದಿಗೆ ಇರಲಿ. ಕಂಟೆಂಟು ಚೆನ್ನಾಗಿತ್ತು, ಟ್ರೈಲರು. ಸೊ ಆಲ್ ದಿ ಬೆಸ್ಟ್ ಟು ದ ಟೀಮ್.